ನಿಮ್ಮ ಸ್ಯಾಲ್ರಿ ಯಾವಾಗಲೂ ನಿಮಗೆ ಪರ್ಮನೆಂಟ್ ಅಂತ ಅನ್ಸುತ್ತೆ, ಬಟ್ ಈ ಸ್ಯಾಲ್ರಿ ಡಿಪೆಂಡ್ ಆಗಿರೋದೇ ನಿಮ್ಮ ಲೈಫ್ ಮೇಲೆ ಅಂತ ನೀವು ಯಾವತ್ತೂ ಯೋಚನೆ ಮಾಡಿಲ್ಲ. ನಮ್ಮ ಲೈಫು ಯಾವಾಗ್ಲೂ ಅನ್ಸರ್ಟನಿಟಿಯಿಂದ ತುಂಬಿಕೊಂಡಿದೆ. ನಾವೇನು ಬಿಲ್ಡ್ ಮಾಡಿದೀವಲ್ಲ ಇಷ್ಟು ದಿವಸ, ಹೋಮ್ EMI ಇರ್ಬೋದು, ಕಾರ್ EMI ಇರ್ಬೋದು, ಮನೆ ಇರ್ಬೋದು, ಫ್ಯಾಮಿಲಿ ಇರ್ಬೋದು, ಎಲ್ಲ ಕೂಡ ನಮ್ಮ ಲೈಫ್ ಮೇಲೆ ಡಿಪೆಂಡ್ ಆಗಿದೆ. ಈ ಲೈಫು ನಮ್ಮ ಇನ್ಕಮ್ ಮೇಲೆ ಡಿಪೆಂಡ್ ಆಗಿದೆ. ನಾವಿಲ್ಲ ಅಂದ್ರೆ ನಮ್ಮ ಲೈಫ್ಗೆ ಪ್ರೊಟೆಕ್ಷನ್ನೇ ಇಲ್ಲ. ತುಂಬಾ ಜನ ಪ್ರೊಟೆಕ್ಷನ್ ಅಂತ ಬಂದ್ರೆ ಬ್ಯಾಂಕಲ್ಲಿ FD ಇಟ್ಟಿದ್ದೀನಿ, ಅಲ್ಲಿ ಯಾವುದೋ ಸೈಟ್ ಬೈ ಮಾಡಿದ್ದೀನಿ, ಸ್ಟಾಕ್ಸ್ ಅಲ್ಲಿ ಹಾಕಿದ್ದೀನಿ, ಮ್ಯೂಚುವಲ್ ಫಂಡ್ ಅಲ್ಲಿ ಹಾಕಿದ್ದೀನಿ ಅಂತ ಅನ್ಕೊಂತಾರೆ. ಬಟ್ ಇದೆಲ್ಲಾನು ಇನ್ಕಮ್ ಇಂದ ಇನ್ವೆಸ್ಟ್ ಮಾಡಿರೋದು. ಒಂದ್ಸಲ ಲೈಫೇ ನಿಂತೋಯ್ತು ಅಂದ್ರೆ ಇನ್ಕಮ್ ಮೇಲಿಂದ ಬರುತ್ತೆ. ಅವಾಗ ನಮ್ಮ ಫ್ಯಾಮಿಲಿ ಗತಿ ಏನಾಗುತ್ತೆ, ನಮ್ಮ EMI ಗತಿ ಏನಾಗುತ್ತೆ, ನಾವೀಗ ಕಟ್ಟಿರೋ ಲೈಫು ನಮ್ಮ ಜೊತೆಗೆ ಅದು ಕೂಡ ಬಿದ್ದೋಗುತ್ತೆ. ಈ ತರ ಮಿಸ್ಟೇಕ್ ಆಗಬಾರ್ದು ಅಂದ್ರೆ ನಮ್ಮ ಹತ್ರ ಪ್ರೊಟೆಕ್ಷನ್ ಇರಬೇಕು. ಪ್ರೊಟೆಕ್ಷನ್ ಅಂತ ಬಂದ್ರೆ ಅದು ಆಕ್ಸಿಸ್ ಮ್ಯಾಕ್ಸ್ ಲೈಫ್ ಟರ್ಮ್ ಇನ್ಶೂರೆನ್ಸ್. ಯಾಕಂದ್ರೆ ನಿಮ್ ಏಜ್ ಏನಾದ್ರು ಹೆಂಗಿದ್ರೆ ಕೇವಲ $902 ಪರ್ ಮಂತ್ ಪೇ ಮಾಡಿದ್ರೆ ನಿಮ್ಗೆ ಅಪ್ ಟು 2 ಕೋಟಿವರೆಗೂ ಟರ್ಮ್ ಇನ್ಶೂರೆನ್ಸ್ ಸಿಗುತ್ತೆ. ಮತ್ತೆ ನೀವೇನಾದ್ರೂ ಸ್ಯಾಲ್ರಿಡ್ ಆಗಿದ್ರೆ ಫಸ್ಟ್ ಇಯರ್ 15% ಡಿಸ್ಕೌಂಟ್ ಸಿಗುತ್ತೆ. ಮತ್ತೆ ಏನಾದರೂ ನೀವು ವುಮೆನ್ ಆಗಿ ಮತ್ತೆ ಕೆಲಸ ಮಾಡ್ತಾ ಇದ್ರೆ ಫಸ್ಟ್ ಇಯರ್ 15% ಸ್ಯಾಲ್ರಿಡ್ ಆಗಿ ಡಿಸ್ಕೌಂಟ್ ಸಿಗುತ್ತೆ. ಮತ್ತೆ ನಿಮಗೆ ಲೈಫ್ ಟೈಮ್ ಎಕ್ಸ್ಟ್ರಾ 15% ಡಿಸ್ಕೌಂಟ್ ಸಿಗುತ್ತೆ. ಮತ್ತೆ ಇವರು 3 hours ಅಲ್ಲೇ ನಿಮ್ಮ ಕ್ಲೈಮ್ನ ಸೆಟಲ್ ಮಾಡ್ಕೊಡೋ ಪ್ರಾಮಿಸ್ ಮಾಡ್ತಾರೆ. ಮತ್ತೆ ನಿಮಗೆ ಬೇಡ ಅಂತ ನೀವು ಇನ್ಶೂರೆನ್ಸ್ನ ಸ್ಟಾಪ್ ಮಾಡಿದ್ರೆ ನೀವು ಇಷ್ಟು ದಿವಸ ಏನು ಕಟ್ಟಿರ್ತೀರಾ ಅದನ್ನೆಲ್ಲನೂ ನೀವು ವಾಪಸ್ ಪಡಿಬಹುದು. ಇದನ್ನೇ ಸ್ಪೆಷಲ್ ವ್ಯಾಲ್ಯೂ ಎಕ್ಸಿಟ್ ಬೆನಿಫಿಟ್ ಅಂತ ಕರೀತಾರೆ. ನಮ್ಮ ಇನ್ಕಮ್ ಯಾವ ರೀತಿ ಅನ್ಸರ್ಟನಿಟಿ ಇದೆಯೋ ಈ ಇನ್ಕಮ್ ನಮ್ಮ ಮೇಲೆ ನಿಂತಿದೆ. ನಮ್ಮ ಲೈಫ್ ಕೂಡ ಅನ್ಸರ್ಟನ್. ಅದಕ್ಕೆ ನಮ್ಮ ಲೈಫ್ಗೆ ಪ್ರೊಟೆಕ್ಷನ್ ಬೇಕಂದ್ರೆ ನಾವು ಕಂಪಲ್ಸರಿ ಟರ್ಮ್ ಇನ್ಶೂರೆನ್ಸ್ನ ಬೈ ಮಾಡಬೇಕು. ನೀವೇನಾದ್ರೂ ಈ ಆಕ್ಸಿಸ್ ಮ್ಯಾಕ್ಸ್ ಲೈಫ್ ಟರ್ಮ್ ಇನ್ಶೂರೆನ್ಸ್ನ ಬೈ ಮಾಡೋದಿದ್ರೆ ನಮ್ಮ ಹೋಮ್ ಪೇಜ್ ಕ್ಲಿಕ್ ಮಾಡಿದ್ರೆ ನಿಮ್ಗೊಂದು ಲಿಂಕ್ ಸಿಗುತ್ತೆ. ಆ ಲಿಂಕ್ ಯೂಸ್ ಮಾಡ್ಕೊಂಡು ನೀವು ಈ ಟರ್ಮ್ ಇನ್ಶೂರೆನ್ಸ್ನ ಬೈ ಮಾಡ್ಬೋದು.